ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ನಾ ಇವತ್ತು ರೇಷನ್ ಅಕ್ಕಿ ಉಪಯೋಗಿಸಿ ಇಡ್ಲಿ ಮಾಡಿ ತೋರಿಸ್ತೀನಿ ನೋಡ್ರಿ. ಎಷ್ಟು ಸ್ಮೂತ, ಎಷ್ಟು ಮೃದುವಾಗಿ ಆತಾವ್ರಿ, ಮತ್ತು ಅಟ್ಟೆ ಚಂದ ಆತಾವ್ರಿ, ತಿಲ್ಲಕ್ಕೂ ಟೇಸ್ಟ್ ಆತಾವ. ಒಂದು ಪಾತ್ರೆ ತೊಗೋತೀನಿ, 4 ಕಪ್ ಅಕ್ಕಿ ತೊಗೋತೀನಿ ರೀ. ನಿಮ್ಮ ಮನ್ಯಾಗ ಎಷ್ಟು ಜನ ಇದ್ದೀರಿ, ನಿಮ್ಗೆ ಎಷ್ಟು ಬೇಕು ನೋಡ್ಕೊತಾವ್ರಿ. ನಾ ಈ ಕಪ್ಪಿಲೆ 4 ಕಪ್ ಅಕ್ಕಿ ತೊಗೋತೀನಿ ರೀ. ರೇಷನ್ ಅಕ್ಕಿ ಯೂಸ್ ಮಾಡೀನಿ ರೀ. ಮೆಜರ್ಮೆಂಟ್ ಕರೆಕ್ಟ್ ಇರ್ಬೇಕು ನೋಡ್ರಿ. 1 ಕಪ್ ಅದೇ ಕಪ್ಪಿಲೆ 1 ಕಪ್ ಅವಲಕ್ಕಿ ತೊಗೋತೀನಿ. 4 ಕಪ್ ಅಕ್ಕಿಗೆ 1 ಕಪ್ ಅವಲಕ್ಕಿ ತೊಗೋತೀನಿ ರೀ. ಎರಡು ಮಿಕ್ಸ್ ಮಾಡಿ ಚಂದ ತೊಳ್ಕೊತೀನಿ ರೀ. ಈಗ ಹೊಲಸಿರ್ತಾವ, ಒಂದು 4 ಸಲ ತೊಳ್ಕೊಬೇಕು ರೀ, ಅಂದ್ರೆ ಇಡ್ಲಿ ಬೆಳ್ಳಗಾತಾವ. ಈ ಥರ ಕರೆಕ್ಟ್ ಮೆಜರ್ಮೆಂಟ್ ಮ್ಯಾಗ ಮಾಡಿ ನೋಡ್ರಿ ನೀವು. ಅಂಗಡಿಯಂದ್ರೆ ಅವತ್ತು ಅಂದಂಗೆ ಆಗಿರ್ತದ. ಮನೆಯಿಂದ ಅಕ್ಕಿಲೆ ಮಾಡಿದೆವು ಅಂತ ಗೊತ್ತೇ ಆಗಲ್ಲ ರೀ, ಅಷ್ಟು ಚಂದ ಆತಾವ ಇಡ್ಲಿ. ಕರೆಕ್ಟ್ ಮೆಜರ್ಮೆಂಟ್ ಮ್ಯಾಗ ಮಾಡಿದೆವಲ್ಲ, ಅಷ್ಟು ಟೇಸ್ಟ್ನೂ ಆತಾವ್ರಿ, ಮತ್ತು ಅಷ್ಟು ಸ್ಮೂತ್ನೂ ಆತಾವ. ಮಧ್ಯಾಹ್ನ ತನಕ ಇಟ್ಟರೂ ಅವು ಬಿರ್ಸಾಗಲ್ಲ, ಅಷ್ಟು ಚಂದ ಆತಾವ್ರಿ ಇಡ್ಲಿ. ತಿಕ್ಕಿ ಒಂದು 4 ಸಲ ತೊಳ್ಕೊತೀನಿ ರೀ. ನಾ ತೊಳ್ಕೊಂಡೇನಿ ರೀ. ಈಗ ಅಕ್ಕಿ ಮುಳುಗಷ್ಟು ನೀರು ಹಾಕಿಡ್ತೀನಿ ರೀ. ನಾ ಮಧ್ಯಾಹ್ನ 2 ಗಂಟೆಗದು ಅಕ್ಕಿನೇ ಇಟ್ಟೀನಿ. ಮುಚ್ಚಿಡ್ತೀನಿ ರೀ. ಈಗ ಅದೇ ಕಪ್ಪಿನ ಅಳ್ತೀನಿ 1 ಕಪ್ ಉದ್ದಿನಬೇಳೆ ತೊಗೊಂಡೀನಿ ರೀ. ಮೇನ್ ಮೆಜರ್ಮೆಂಟ್ ನೋಡ್ರಿ ಇದಕ್ಕೆ. ಕರೆಕ್ಟ್ ನೀವು ಯಾವ ಕಪ್ಪಿಲೆ ತೊಗೋತೀರಿ, ದೊಡ್ಡ ತೊಗೋತಿರೋ ಸಣ್ಣ ತೊಗೋತಿರೋ ನಿಮಗೆ ಬಿಟ್ಟದು. ಕರೆಕ್ಟ್ ಅಳತೆ ತೊಗೊಂಡೇವಂದ್ರೆ ಇಡ್ಲಿ ಮಾತ್ರ ಭಾಳ ಚಂದ ಆತಾವ್ರಿ. ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಮೆಸೇಜ್ ಮಾಡಿರಿ. ಈ ಥರ ನೋಡಿರಿ ನೀವು, ಎಷ್ಟು ಚೆಂದಾಗಿರ್ತಾವೆ. 2 ಸಲ ತೊಳ್ಕೊಂಡೇನಿ ರೀ ಉದ್ದಿನಬೇಳೆ. ನೀರು ಹಾಕಿಡ್ತೀನಿ ರೀ. ಒಂದು 5 ಗಂಟೆ ನೆನೆದ್ರೆ ಸಾಕ್ರಿ ಇದು. ಮುಚ್ಚಿಡ್ತೀನಿ ರೀ. ಈಗ ನೋಡಿರಿ 5 ಗಂಟೆ ನೆನೆದಾವ. ಅಕ್ಕಿ ಉದ್ದಿನಬೇಳೆ ಎಲ್ಲ ನೆನೆದಾವ. ಎಷ್ಟು ಚಂದ ನೆನೆದಾವ ನೋಡಿರಿ ಉದ್ದಿನಬೇಳೆ. ನೋಡಿರಿ ಅಕ್ಕಿ ನೋಡಿರಿ ಬೆಳ್ಳಗೂ ಹೋಗ್ಯಾವಲ್ಲ ರೀ, ಎಷ್ಟು ಬೆಳ್ಳಗಾಗ್ಯಾವ ನೋಡಿರಿ. ಈಗ ಮಿಕ್ಸಿ ಮಾಡ್ಕೊತೀನಿ ನೋಡಿರಿ. ಈಗ ಮೊದಲ ಉದ್ದಿನಬೇಳೆ ಮಾಡ್ಕೊತೀನಿ ರೀ. ಉದ್ದಿನಬೇಳೆ ಸ್ವಲ್ಪ ಸಣ್ಣಗೆ ಹಾಕ್ಬೇಕು ರೀ. ಸಣ್ಣ ಆಗಬೇಕು, ಫುಲ್ ಸಣ್ಣ ಪೇಸ್ಟ್ ಆಗಬೇಕು ಉದ್ದಿನಬೇಳೆ. ಮಿಕ್ಸಿಗೆ ಹಾಕ್ಕೊತೀನಿ ರೀ. ಈಗ ನೋಡಿರಿ ಒಂದು ಡಬ್ಬ್ಯಾಗ ಹಾಕಿಡ್ತೀನಿ ರೀ. ನಾ ಡಬ್ಬ್ಯಾಗ ಹಾಕಿಟ್ಟೆವಂದ್ರೆ ಹವಾ ಹೋಗಲ್ಲ, ಗಾಳಿ ಆಡಲ್ಲ. ಹಾಗಾಗಿ ಥಂಡಿ ದಿನದಾಗ ಸ್ವಲ್ಪ ಇಂಥ ಡಬ್ಬ್ಯಾಗ ಹಾಕಿಟ್ಟೆವಂದ್ರೆ ಉಬ್ಬಿ ಬರ್ತದೆ ರೀ. ಅಕ್ಕಿ ಹಾಕ್ಕೊತೀನಿ ರೀ. ಅಕ್ಕಿ ಸ್ವಲ್ಪ ತರಿ ತರಿ ಇರ್ಬೇಕು ನೋಡಿರಿ. ನಾವು ದೋಸೆಗೇನು ಹಾಕ್ತೇವಲ್ಲ ರೀ, ಅದಕ್ಕೆ ಸ್ವಲ್ಪ ತರಿ ತರಿ. ಸ್ವಲ್ಪ ಹಿಂಗೆ ಕೈಗೆ ನೋಡಿದ್ರೆ, ಕೈಗೆ ಹಚ್ಚಿ ನೋಡಿದ್ರೆ ಸ್ವಲ್ಪ ರವ ರವ ಅನ್ನಂಗೆ ಹತ್ತಬೇಕು ರೀ ಕೈಗೆ. 1 ಕಪ್ ಲಾಸ್ಟಿಗೆ ಏನು ಮಾಡ್ತೀನಿ ರೀ, 1 ಕಪ್ ಯಾವ ಕಪ್ಪಿಲೆ ನಾ ಉದ್ದಿನಬೇಳೆ ತೊಗೊಂಡೀನಿ ನೋಡಿರಿ, ಅದೇ ಕಪ್ಪಿಲೆ 1 ಕಪ್ ಅನ್ನ ತೊಗೊಂಡೀನಿ ರೀ. ಅನ್ನ ಮಾತ್ರ ಮಿಸ್ ಮಾಡಬೇಡ್ರಿ. ಅನ್ನ ಹಾಕಿದ್ರೇ ಚಂದ ಆಗ್ತದ್ರಿ ಇದು. ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಅನ್ನ ಹಾಕೋದು ಮರಿಬೇಡ್ರಿ. 1 ಕಪ್ ನೀವು ಮನ್ಯಾಗ ಯಾವ ಅಕ್ಕಿದು ಮಾಡಿದ್ರೂ ನಡೀತದೆ. 1 ಕಪ್ ಅನ್ನ ಹಾಕ್ಬೇಕು ನೋಡಿರಿ. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕ್ಕೊತೀನಿ ರೀ. ಅಂದ್ರೆ ಬ್ಯಾಸ್ಗೆ ದಿನ ಆದ್ರೆ ತಾನೇ ಉಬ್ಬಿ ಬರ್ತದೆ ರೀ. ಇಲ್ಲಾಂದ್ರೆ ಈ ಥಂಡಿ ದಿನದಾಗ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿಟ್ಟೆವಂದ್ರೆ ಉಬ್ತದೆ, ಚಂದ ಉಬ್ಬಿ ಬರ್ತದೆ ರೀ. ನೋಡಿರಿ ಈ ಥರ ಚೆಂದಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕ್ಕೊಂಡು ಮುಚ್ಚಿ ಬೆಚ್ಚಗಿದ್ದಲ್ಲಿ ಸ್ವಲ್ಪ ಇಟ್ಟು ಬಿಡ್ಬೇಕು ರೀ. ಇದು ನೋಡಿರಿ ಬೆಳಗ್ಗೆ ನೋಡಿರಿ ಎಷ್ಟು ಉಬ್ಬಿ ಅದ ನೋಡಿರಿ. ಈ ಥರ ಉಬ್ಬಿ ಬರ್ತದೆ ನೋಡಿರಿ. ಎಷ್ಟು ಪಳ್ಳಗ್ಯದ ನೋಡಿರಿ, ಎಷ್ಟು ಹಗುರು ಗೊತ್ತೇ ಆಗ್ತದೆ ರೀ. ಅದು ಚಮಚ ಹಾಕ್ತೇವಂದ್ರೆ ಗೊತ್ತೇ ಆಗಿಬಿಡ್ತದೆ. ರುಚಿಗೆ ನೋಡ್ಕೊಂಡು ಉಪ್ಪು ಹಾಕಿಡ್ತೀನಿ ರೀ. ಉಪ್ಪು ಹಾಕಿತ್ತಿಲ್ಲ ರೀ ನಾನು. ಉಪ್ಪು ಹಾಕಿದ್ರೆ ಹುಳಿ ಬಿಡ್ತದೆ ಭಾಳ ಅಂದು ರಾತ್ರಿ ಉಪ್ಪು ಹಾಕಿಟ್ಟಿಲ್ಲ ನಾನು. ಬೆಳಗ್ಗೆ ಹಾಕ್ಕೊಂಡೇನಿ ರೀ. ಇಡ್ಲಿ ಪಾತ್ರೆಗೆ ನೀರು ಕಾಯ್ಲಕ್ಕೆ ಇಟ್ಟೀನಿ ರೀ. ಅಲ್ಲಿ ಇದಕ್ಕೆ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿ ಹಾಕ್ಕೋತೀನಿ ನೋಡಿರಿ. ಈಗ ನಾ ನೋಡಿರಿ ಚೆಂದ ಮಿಕ್ಸ್ ಮಾಡ್ಕೊಂಡೀನಿ. ಹಾಕ್ತೀನಿ ನೋಡಿರಿ. ಈ ಥರ ಹಾಕಿ ಇಡ್ತೀನಿ ನೋಡಿರಿ. ಈಗೆಲ್ಲ ಇದೇ ಥರ ಹಾಕ್ಕೋತೀನಿ ರೊಟ್ಟು ಹಾಕಿ ಒಂದು 10 ನಿಮಿಷ ಮ್ಯಾಗ ಮುಚ್ಚಿಟ್ಬಿಡ್ತೀನಿ ರೀ. ನೋಡಿರಿ ಈಗ 10 ನಿಮಿಷ ಆಗ್ಯದ, ಬೆಂದಿರ್ತಾವೆ ನೋಡಿರಿ. ಈಗ ತೋರಿಸ್ತೀನಿ ನಿಮ್ಗೆ ನೋಡಿರಿ.
ಚಾಕು ಹಾಕಿದ್ರೆ ಹತ್ಕೊಳಲ್ರಿ. ಬೆಂದಾವ ಅಂದಂಗೆ ಈ ಥರ ಮಾಡ್ದೇವಂದ್ರೆ. ನೋಡಿರಿ ಕೈಗೂ ಅಂಟಲ್ಲ ನೋಡಿರಿ. ನಾವು ಅಕ್ಕಿದು ಮಾಡಿದೀವಿ ಅನ್ನಂಗೆ ಗೊತ್ತೇ ಆಗಲ್ಲ ರೀ. ಅಷ್ಟು ಚಂದ ಆತಾವ ಇಡ್ಲಿ. ನೋಡಿರಿ ಪಾತ್ರೆಗೂ ಹತ್ತಿಲ್ಲ ನೋಡಿರಿ. ಎರಡು ಸೈಡ್ ನೋಡಿರಿ ಗಂಜಿ ಥರನೂ ಏನೂ ಬಿಡಲ್ಲ. ಅಷ್ಟು ಚಂದ ಆತಾವ್ರಿ ಇವು ಇಡ್ಲಿ. ಮತ್ತು ತಿನ್ನಕ್ಕೂ ಟೇಸ್ಟ್ ಆತಾವ್ರಿ. ಸೇಮ್ ರವುದ್ಲೆ ಮಾಡ್ದಂಗೆ ಆತಾವ್ರಿ. ನಾ ರವುದ್ಲೆ ಸ್ವಲ್ಪ ಬಿರುಸಾಗ್ಬೋದು, ಖರೆ ಇದ್ರಲ್ಲೇ ಆಗಲ್ಲ ನೋಡಿರಿ. ಎಷ್ಟು ಚಂದಾಗ್ಯಾವ. ಒಂದು ಸಲ ಟ್ರೈ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.